ಹಾಯ್ ಫ್ರೆಂಡ್ಸ್, ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ಅಲ್ಲಿ ಸೋಂಪಾಲ್ ಎಂಬ ವ್ಯಕ್ತಿ ತನ್ನ ಹೆಂಡತಿ ತಾರಾ ಜೊತೆ ವಾಸ ಮಾಡುತ್ತಿದ್ದನು. ಮನೆಯ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳುವಂತೆ ತಾರಾ ಕೇಳುತ್ತಿದ್ದರಿಂದ ಅವರಿಬ್ಬರ ಮಧ್ಯೆ ಪ್ರತಿದಿನ ಜಗಳ ನಡೆಯುತ್ತಿತ್ತು. ಆದರೆ ಸೋಂಪಾಲ್ ವಾರದಲ್ಲಿ 2-3 ದಿನ ಮಾತ್ರ ಕೂಲಿ ಕೆಲಸಕ್ಕೆ ಹೋಗುತ್ತಿದ್ದನು. ಆದ್ರೂ ಬಂದ ದುಡ್ಡನ್ನೆಲ್ಲ ಜೂಜಾಟದಲ್ಲಿ ಕಳೆಯುತ್ತಿದ್ದನು. ಅವನು ತನ್ನ ಹೆಂಡತಿಯ ಜೊತೆ ಎಷ್ಟು ಕೆಟ್ಟದಾಗಿ ನಡೆದುಕೊಳ್ಳುತ್ತಿದ್ದಾನೆಂದರೆ ತಾರಳ ಪರಿಸ್ಥಿತಿ ಯಾವಾಗಲೂ ದಯನೀಯವಾಗಿರುತ್ತಿತ್ತು. ಆದ್ದರಿಂದ ಆಕೆ ಅವನನ್ನು ತನ್ನ ಹತ್ತಿರಕ್ಕೂ ಬಿಟ್ಟುಕೊಳ್ಳುತ್ತಿರಲಿಲ್ಲ. ಹೀಗೆ ವರ್ಷಗಟ್ಟಲೆ ಸಾಗುತ್ತಾ ಹೋಯಿತು. ಸೋಂಪಾಲ್ ತನ್ನ ಆಸೆಯನ್ನು ವ್ಯಕ್ತಪಡಿಸಿದಾಗಲೆಲ್ಲ ತಾರಾ ಅವನನ್ನು ಬೈಯುತ್ತಿದ್ದಳು. ಹೀಗೆ ತಾರಾ ಯಾವಾಗಲೂ ಅವನ ಮೇಲೆ ಕೋಪದಿಂದಲೇ ಇರುತ್ತಿದ್ದಳು. ಹೀಗೆ ಒಂದು ದಿನ ಇಬ್ಬರ ಮಧ್ಯೆ ದೊಡ್ಡ ಜಗಳ ನಡೆದು ಸೋಂಪಾಲ್ ತಾರನಿಗೆ ಹೊಡೆದನು. ಆಗ ತಾರಾ ಕೋಪದಿಂದ ತವರು ಮನೆಗೆ ಹೊರಟು ಹೋದಳು. ಈಗ ಸೋಂಪಾಲ್ ಮನೆಯಲ್ಲಿ ಒಂಟಿಯಾದನು. ಅವನಿಗೆ ಹೀಗೆ ಒಂಟಿಯಾಗಿ ಇರುವುದರೆಂದರೆ ತುಂಬಾ ಕಷ್ಟ ಎನಿಸುತ್ತಿತ್ತು. ಆದ್ದರಿಂದ ಮನೆಯಲ್ಲಿ ಒಂಟಿಯಾಗಿ ಇರಲಾರದೆ ಕೆಲವು ದಿನ ಕಷ್ಟಪಟ್ಟು ಕೂಲಿ ಕೆಲಸ ಮಾಡಿದನು. ಇನ್ನು ಮುಂದೆ ಬದಲಾಗಬೇಕೆಂದು ಮನಸ್ಸಿನಲ್ಲಿ ಗಟ್ಟಿ ನಿರ್ಧಾರ ಮಾಡಿಕೊಂಡನು. ಆ ನಂತರ ತಾರಳನ್ನು ಒಪ್ಪಿಸಲು ಅವಳ ತವರು ಮನೆಗೆ ಹೋದನು. ಅಲ್ಲಿ ಹೋಗಿ ನೋಡುತ್ತಾರಾ, ಆಗಿದ್ದು ಆಗಿ ಹೋಯಿತು. ನಾನು ಈಗ ಬದಲಾಗಿದ್ದೇನೆ, ಮನೆಗೆ ಬಾ, ಇನ್ನು ಮುಂದೆ ಹೀಗೆಂದು ಆಗುವುದಿಲ್ಲ. ನೀನು ಹೀಗೆ ಹೇಳುತ್ತೀಯೋ ಹಾಗೆ ಕೇಳುತ್ತೀನಿ ಎಂದು ಬಲವಂತ ಮಾಡಿದನು. ಆದರೆ ತಾರಾ ಮಾತ್ರ ಸೋಂಪಾಲ್ ಮಾತನ್ನು ಕೇಳಿಸಿಕೊಳ್ಳಲಿಲ್ಲ. ನನಗೆ ನಿನ್ನಿಂದ ವಿಚ್ಛೇದನ ಬೇಕು, ನೀನು ಯಾರ ಜೊತೆ ಇರಬೇಕು ಅವರ ಜೊತೆ ಇರು, ಅದೇ ರೀತಿ ನಾನು ಕೂಡ ಬೇರೆಯವರ ಜೊತೆ ಇರುತ್ತೇನೆ, ನಿನ್ನ ದಾರಿ ನೀನು ನೋಡಿಕೋ ಎಂದು ಖಡಖಂಡಿತವಾಗಿ ಹೇಳಿಬಿಟ್ಟಳು. ಆಗ ಸೋಂಪಾಲ್ಗೆ ಬೇರೆ ದಾರಿ ಇಲ್ಲದೆ ನಿರಾಶೆಯಿಂದ ಹಿಂತಿರುಗಿದನು. ಹೀಗೆ 5-6 ತಿಂಗಳು ಕಳೆದು ಹೋದವು. ಒಂಟಿತನ ಅವನನ್ನು ಕಾಡಲು ಶುರು ಮಾಡಿತು. ಒಂದು ದಿನ ಮತ್ತೆ ಹೋಗಿ ಅತ್ತೆ ಮಾವಂದಿರನ್ನು ಬೇಡಿಕೊಂಡನು. ಆದರೆ ತಾರಾ ಮಾತ್ರ ಅವನನ್ನು ಒಪ್ಪಿಕೊಳ್ಳಲಿಲ್ಲ. ಹೀಗೆ 2 ವರ್ಷ ಕಳೆದು ಹೋಯಿತು. ಒಂದು ದಿನ ಸೋಂಪಾಲ್ ತನ್ನ ಹಳೆಯ ಸ್ನೇಹಿತನನ್ನು ಕರೆದು, ನನಗೊಂದು ಸಂಬಂಧ ನೋಡು, ನಾನು 2ನೇ ಮದುವೆ ಮಾಡಿಕೊಳ್ಳಬೇಕು, ನಾನು ಒಂಟಿಯಾಗಿ ಬದುಕಲು ಆಗುತ್ತಿಲ್ಲ ಎಂದನು. ಆಗ ಅವನ ಸ್ನೇಹಿತನು, ಕಂಗಾಲಾಗಬೇಡ, ನನಗೆ 1 ತಿಂಗಳು ಸಮಯ ಕೊಡು, ನಿನಗೋಸ್ಕರ ಒಳ್ಳೆ ಸಂಬಂಧ ಹುಡುಕಿ ತರುತ್ತೇನೆ ಎಂದನು. ಆ ಮಾತು ಹೇಳಿ ಹೋದ ಸ್ನೇಹಿತ ಕೇವಲ 20 ದಿನಗಳಲ್ಲಿಯೇ ಒಬ್ಬ ವಿಧವೆಯ ಸಂಬಂಧ ತಂದನು. ಸೋಂಪಾಲ್ ಜೊತೆ, ನಿನಗೋಸ್ಕರ ಅದ್ಭುತವಾದ ಸಂಬಂಧ ತಂದಿದ್ದೇನೆ, ಅವಳ ಗಂಡ ತೀರಿ ಹೋಗಿ 4-5 ವರ್ಷವಾಯಿತು. ಆದರೆ ಅವಳಿಗೆ 19 ವರ್ಷದ ರೇಣು ಎಂಬ ಮಗಳಿದ್ದಾಳೆ. ನೀನು ಅವಳ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕು, ಅವಳ ಮದುವೆಯನ್ನು ಕೂಡ ನೀನೇ ಮಾಡಬೇಕು. ನಿನಗೆ ಒಪ್ಪಿಗೆಯಾದರೆ ಆಕೆಯನ್ನು ಮದುವೆ ಮಾಡಿಕೋ, ಆ ಹೆಂಗಸು ಸುಂದರವಾಗಿದ್ದಾಳೆ ಎಂದು ಹೇಳುತ್ತಾನೆ. ಆಗ ಸೋಂಪಾಲ್, ಪರವಾಗಿಲ್ಲ, ಅವಳ ಮದುವೆಯನ್ನು ನಾವೇ ಮಾಡೋಣ, ಆದರೆ ಆ ಹುಡುಗಿಯ ತಾಯಿ ಚೆನ್ನಾಗಿದ್ದಾಳೆ ತಾನೆ ಎಂದು ಕೇಳಿದನು. ಆಗ ಅವನ ಸ್ನೇಹಿತನು, ಅರೆ, ಅವಳು ತುಂಬಾ ಸುಂದರವಾಗಿದ್ದಾಳೆ, ಬೇಕಾದರೆ ಬಾ ಹೋಗಿ ನೋಡೋಣ ಎಂದು ಹೇಳುತ್ತಾನೆ. ಹೀಗೆ ಇಬ್ಬರು ಆ ಸ್ತ್ರೀಯ ಮನೆಗೆ ಹೋದರು. ಅಲ್ಲಿ ಹೋಗಿ ನೋಡಿದರೆ ರೇಣು ನಿಜವಾಗಲೂ ತುಂಬಾ ಸುಂದರವಾಗಿದ್ದಳು. ಅವಳ ತಾಯಿ ಮಧು ಕೂಡ ತುಂಬಾ ಆಕರ್ಷಕವಾಗಿದ್ದಳು. ಇಬ್ಬರು ಮಧು ಜೊತೆ ಮಾತನಾಡಿ ಅದೇ ದಿನ ಮದುವೆ ನಿಶ್ಚಯ ಮಾಡಿಕೊಂಡರು. ಮದುವೆಯ ನಂತರ ಸೋಂಪಾಲ್ ಮಧು ಮತ್ತು ರೇಣು ಇಬ್ಬರನ್ನು ತನ್ನ ಮನೆಗೆ ಕರೆದುಕೊಂಡು ಬಂದನು. ಮಧು ಕೂಡ ತನ್ನ ಮಗಳ ಅವಶ್ಯಕತೆಗಳನ್ನು ಪೂರೈಸಲಾಗದೆ ತುಂಬಾ ಕಷ್ಟಪಡುತ್ತಿದ್ದಳು. ಹಾಗಾಗಿ ಮದುವೆಯ ನಂತರ ಅವಳು ಕೂಡ ತುಂಬಾ ಸಂತೋಷವಾಗಿದ್ದಳು. ಸೋಂಪಾಲ್ ಮತ್ತು ಮಧು ಇವರಿಬ್ಬರ ಮನಸ್ಸಿನಲ್ಲಿ ತುಂಬಾ ಆನಂದ ತುಂಬಿತ್ತು. ಹೀಗೆ ಆ ರಾತ್ರಿ ಅವರು ಒಬ್ಬರಿಗೊಬ್ಬರು ಹತ್ತಿರವಾದರು. ಹೊಸ ಜೋಡಿಯಂತೆ ಸಮಯ ಕಳೆದರು. ಇಷ್ಟು ಸಲುಗೆ ಬೆಳೆದ ನಂತರ ಮಧುಗೆ ಸೋಂಪಾಲ್ 2ನೇ ಗಂಡನಾಗಿ ತುಂಬಾ ಇಷ್ಟವಾದನು. ಇವರ ಮಧ್ಯೆ ಆ ಸಂತೋಷದ ಕ್ಷಣಗಳು ಆಗಾಗ ನಡೆಯುತ್ತಿದ್ದವು. ಮಧು ಕೂಡ ಮೌನವಾಗಿ ಅವನಿಗೆ ಸಹಕರಿಸುತ್ತಿದ್ದಳು. ಈ ಸಂಬಂಧದಲ್ಲಿ ಅವಳಿಗೆ ಒಂದು ರೀತಿ ನೆಮ್ಮದಿ ಸಿಕ್ಕಿತ್ತು. ಗಂಡ ತೀರಿ ಹೋಗಿ ತುಂಬಾ ವರ್ಷಗಳಾಗಿದ್ದರಿಂದ ಅವಳು ಕೂಡ ಒಂಟಿತನದಿಂದ ಬಳಲುತ್ತಿದ್ದಳು. ಹೀಗೆ ಇಬ್ಬರು ಸಂತೋಷವಾಗಿ ಜೀವನ ನಡೆಸತೊಡಗಿದರು. ಹೀಗೆ ಕೆಲವು ತಿಂಗಳುಗಳು ಕಳೆದ ನಂತರ ಮಧು ಗರ್ಭಿಣಿಯಾದಳು. ಹೆರಿಗೆ ಸಮಯ ಹತ್ತಿರವಾಯಿತು. ಅಕಸ್ಮಾತ್ ಆಗಿ ಅವಳಿಗೆ ನೋವು ಕಾಣಿಸಿಕೊಂಡಿದ್ದರಿಂದ ಸೋಂಪಾಲ್ ತಕ್ಷಣ ಆಸ್ಪತ್ರೆಗೆ ಕರೆದುಕೊಂಡು ಹೋದನು. ಅಲ್ಲಿ ಡಾಕ್ಟರ್ ಪರೀಕ್ಷೆ ಮಾಡಿ ಹೊಟ್ಟೆಯಲ್ಲಿರುವ ಮಗು ತೀರಿ ಹೋಗಿದೆ ಎಂದು ಹೇಳಿದರು. ಆಗ ಸೋಂಪಾಲ್, ಡಾಕ್ಟರ್, ಹಣದ ಬಗ್ಗೆ ಯೋಚನೆ ಮಾಡಬೇಡಿ, ಎಷ್ಟಾದರೂ ಪರವಾಗಿಲ್ಲ, ನಾನು ಕಟ್ಟುತ್ತೇನೆ, ಮಗು ಹೋದರೂ ಪರವಾಗಿಲ್ಲ, ನನ್ನ ಹೆಂಡತಿಯ ಪ್ರಾಣ ಮುಖ್ಯ ಎಂದನು. ಹಣ ಕಟ್ಟಿದನು. ಚಿಕಿತ್ಸೆ ಶುರುವಾಯಿತು. ಆದ್ರೆ ದುರದೃಷ್ಟವಶಾತ್ ಮಧು ಕೂಡ ಈ ಪ್ರಪಂಚವನ್ನು ಬಿಟ್ಟು ಹೊರಟು ಹೋದಳು. ಸೋಂಪಾಲ್
ಮತ್ತು ರೇಣು ಇಬ್ಬರು ಕೂಡ ಎದೆ ಒಡೆಯುವಂತೆ ಹತ್ತರು. ಹೀಗೆ ಸೋಂಪಾಲ್ ಮತ್ತು ರೇಣು ಇಬ್ಬರು ಕೂಡ ಒಂಟಿಯಾಗಿ ಹೋದರು. ಹೀಗೆ ಅವರು ಮಧುವಿನ ನೆನಪಿನಲ್ಲೇ ಕಾಲ ಕಳೆಯುತ್ತಾ ಒಂಟಿಯಾಗಿ ಉಳಿದುಕೊಂಡರು. ಮಧು ತೀರಿ ಹೋಗಿ ಹೆಚ್ಚು ಕಡಿಮೆ 1 ತಿಂಗಳು ಕಳೆಯಿತು. ಸೋಂಪಾಲ್ ಮಾತ್ರ ಮಧುವಿನ ನೆನಪುಗಳಲ್ಲಿ ಮುಳುಗಿ ಹೋಗಿದ್ದನು. ಯಾವಾಗಲೂ ಅವಳ ಆಲೋಚನೆಯಲ್ಲಿ ಇರುತ್ತಿದ್ದನು. ಒಂದು ರೀತಿಯಾಗಿ ಅವನು ಪೂರ್ತಿಯಾಗಿ ಕುಗ್ಗಿ ಹೋಗಿದ್ದನು. 7ನೇ ಹೆಂಡತಿ ಕೂಡ ದಕ್ಕಲಿಲ್ಲ. ಮಧುವಿನ ನೆನಪುಗಳು ಅವನನ್ನು ಒಳಗಿನಿಂದ ಕೊರೆಯುತ್ತಿದ್ದವು. ಮನೆಯಲ್ಲಿ ರೇಣು ಇದ್ದರೂ ಸಹ ಅವನು ಪೂರ್ತಿ ಒಂಟಿತನವನ್ನು ಅನುಭವಿಸುತ್ತಿದ್ದನು. ಅವನಿಗೆ ಎಲ್ಲಿಯೂ ಮನಸ್ಸು ನಿಲ್ಲುತ್ತಿರಲಿಲ್ಲ. ಎಲ್ಲವೂ ಶೂನ್ಯವಾಗಿ ಕಾಣುತ್ತಿತ್ತು. ಸೋಂಪಾಲ್ ಮಧು ಮತ್ತು ರೇಣು ಜೊತೆ ಸಂತೋಷವಾಗಿ ಬದುಕಿದ ಆ ಮನೆ ಈಗ ಬಿಕೋ ಎನ್ನುತ್ತಿದೆ. ಹೀಗೆ ಒಂದು ದಿನ ಮಧುವನ್ನು ನೆನಪಿಸಿಕೊಳ್ಳುತ್ತಾ ಕುಳಿತಿದ್ದಾಗ ರೇಣು ಸ್ನಾನ ಮಾಡಿ ಹೊರಗೆ ಬಂದಳು. ಮಧು ತೀರಿ ಹೋದ ಮೇಲೆ ರೇಣು ಒಂಟಿಯಾಗಿದ್ದರಿಂದ ಅದೇ ಮನೆಯಲ್ಲಿ ಸೋಂಪಾಲ್ ಜೊತೆ ಇರುತ್ತಿದ್ದಳು. ಒದ್ದೆ ಬಟ್ಟೆಯಲ್ಲಿ ರೇಣು ಹೊರಗೆ ಬರುತ್ತಿರುವುದನ್ನು ನೋಡಿ ಸೋಂಪಾಲ್ ಒಂದು ಕ್ಷಣ ಸ್ತಬ್ಧನಾದನು. ಮಧುವಿನ ಜವಾಬ್ದಾರಿಯೆಲ್ಲ ಈಗ ತನ್ನ ಮೇಲೆ ಇದೆ ಎಂದು ಅವನಿಗೆ ನೆನಪಾಯಿತು. ರೇಣು ಈಗ ದೊಡ್ಡವಳಾಗಿದ್ದಾಳೆ. ಅವಳನ್ನು ನೋಡಿಕೊಳ್ಳುವವರು ಯಾರೂ ಇಲ್ಲ. ಮನೆಯಲ್ಲಿ ಒಂಟಿಯಾಗಿ ಇದ್ದು ರೇಣು ಇಷ್ಟು ಬೇಗ ದೊಡ್ಡವಳಾಗಿ ಬಿಟ್ಟಳು ಎಂದು ಅವನು ಗಮನಿಸಿರಲಿಲ್ಲ. ಇದು ನನ್ನ ಜವಾಬ್ದಾರಿ, ಮಧುವಿನ ಕೊನೆಯ ಗುರುತು. ನಾನು ಇವಳನ್ನು ಕಾಪಾಡಿಕೊಳ್ಳಬೇಕು, ಧೈರ್ಯ ಹೇಳಬೇಕು ಎಂದು ತನ್ನ ಮನಸ್ಸಿಗೆ ಸಮಾಧಾನ ಹೇಳಿಕೊಂಡನು. ಈಗ ನನಗೂ ಯಾರು ಇಲ್ಲ, ರೇಣುಗೂ ಯಾರು ಇಲ್ಲ. ಹಾಗಾಗಿ ಇಬ್ಬರು ಸೇರಿಯೇ ಈ ಕಷ್ಟದ ಜೀವನವನ್ನು ಕಳೆಯಬೇಕು ಎಂದು ಸೋಂಪಾಲ್ ಅಂದುಕೊಂಡನು. ನಂತರ ರೇಣುವನ್ನು ಹತ್ತಿರಕ್ಕೆ ಕರೆದು ಮಂಚದ ಮೇಲೆ ತನ್ನ ಪಕ್ಕದಲ್ಲಿ ಕೂರಿಸಿಕೊಂಡನು. ಅವಳ ತಲೆಯನ್ನು ಸವರುತ್ತಾ ಪ್ರೀತಿಯಿಂದ, ರೇಣು, ನಿನಗೆ ಅಮ್ಮ ತುಂಬಾ ನೆನಪಾಗುತ್ತಿದ್ದಾಳೆಯೇ? ನಿನಗೆ ಯಾವಾಗಲಾದರೂ ಸಂಕಟವಾದರೆ ನನ್ನ ಹತ್ತಿರ ಬಾ, ನಾವು ಒಬ್ಬರಿಗೊಬ್ಬರು ಆಸರಿಯಾಗಿ ಇರೋಣ ಎಂದನು. ರೇಣುವಿನ ಕಣ್ಣುಗಳು ತೇವವಾದವು. ಸೋಂಪಾಲ್ ನಿಜವಾಗಲೂ ತನ್ನ ಬಗ್ಗೆ ಯೋಚನೆ ಮಾಡುತ್ತಿದ್ದಾನೆ ಎಂದು ಅವಳು ನಂಬಿ ಮೌನವಾಗಿ ತಲೆ ಆಡಿಸಿದಳು. ನೀನು ಭಯಪಡುವ ಅವಶ್ಯಕತೆ ಇಲ್ಲ ಎನ್ನುತ್ತಾ ಸೋಂಪಾಲ್ ಅವಳ ತಲೆ ಸವರುತ್ತಿದ್ದಳು. ತನ್ನನ್ನು ಪ್ರೀತಿಸುವವರು, ಸಮಾಧಾನ ಮಾಡುವವರು ಇದ್ದಾರಲ್ಲ ಎಂದು ರೇಣು ಕೂಡ ತುಂಬಾ ಸಂತೋಷ ಪಡುತ್ತಿದ್ದಳು. ಆದರೆ ಸೋಂಪಾಲ್ ಮನಸ್ಸಿನಲ್ಲಿ ಮಾತ್ರ ಬೇರೆ ಆಲೋಚನೆಗಳು ಇದ್ದವು. ಮೆಲ್ಲನೆ ಅವನು ರೇಣುವಿಗೆ ಇನ್ನಷ್ಟು ಹತ್ತಿರವಾಗಲು ಶುರು ಮಾಡಿದನು. ಹಗಲು ರಾತ್ರಿ ರೇಣು ಜೊತೆ ಸಂಬಂಧ ಬೆಳೆಸುವ ಬಗ್ಗೆ ಯೋಚನೆ ಮಾಡುತ್ತಿದ್ದನು. ಒಂದು ದಿನ ಸೋಂಪಾಲ್ ರೇಣುವನ್ನು ತನ್ನ ಹತ್ತಿರ ಮಾಡಿಕೊಳ್ಳಲು ಒಂದು ಕೆಟ್ಟ ಉಪಾಯ ಮಾಡಿದನು. ಆ ಉಪಾಯವೇನೆಂದರೆ ರೇಣುವಿನ ಮೊಬೈಲ್ ನಲ್ಲಿ ಅಶ್ಲೀಲ ಸಿನಿಮಾಗಳನ್ನು ಹಾಕಿ ರೇಣುವಿಗೆ ಕೊಟ್ಟನು. ಈಗ ರೇಣು, ನಿನಗೆ ಒಂದು ವೇಳೆ ರಾತ್ರಿ ನಿದ್ದೆ ಬರದಿದ್ದರೆ ಇದನ್ನು ನೋಡು ಎಂದನು. ರಾತ್ರಿ ರೇಣು ಮೊಬೈಲ್ ಆನ್ ಮಾಡಿ ನೋಡಿದರೆ ಅದರಲ್ಲಿ ಅಶ್ಲೀಲ ವಿಡಿಯೋಗಳು ಇದ್ದವು. ಅವಳು ಶಾಕ್ ಆಗಿ ಮೊಬೈಲ್ ಆಫ್ ಮಾಡಿ ಪಕ್ಕಕ್ಕೆ ಇಟ್ಟಳು. ಬೆಳಿಗ್ಗೆ ಮೌನವಾಗಿ ಸೋಂಪಾಲ್ ಕೈಗೆ ಫೋನ್ ಕೊಟ್ಟು ತನ್ನ ರೂಮ್ಗೆ ಹೊರಟು ಹೋದಳು. ಮಾರನೇ ದಿನ ಸೋಂಪಾಲ್ ಅವಳನ್ನು ತನ್ನ ಹತ್ತಿರ ಕೂರಿಸಿಕೊಂಡು, ನೋಡು ರೇಣು, ಇವತ್ತು ಇಲ್ಲದಿದ್ದರೆ ನಾಳೆಯಾದರೂ ಇವೆಲ್ಲವನ್ನು ನೀನು ಕಲಿಯಬೇಕು. ಮದುವೆಯಾದ ಮೇಲೆ ಕೆಲಸಕ್ಕೆ ಬರುತ್ತವೆ, ಇಲ್ಲದಿದ್ದರೆ ತುಂಬಾ ಕಷ್ಟಪಡುತ್ತೀಯಾ. ಅದಕ್ಕೆ ಈಗಿನಿಂದಲೇ ನೋಡಿ ಕಲಿತುಕೋ. ಇದೇನು ಕೆಟ್ಟ ವಿಷಯ ಅಲ್ಲ. ನಿಮ್ಮ ಅಮ್ಮ ಈ ವಿಷಯದಲ್ಲಿ ತುಂಬಾ ಪರ್ಫೆಕ್ಟ್ ಆಗಿದ್ದಳು ಎಂದನು. ರೇಣು ಕೋಪದಿಂದ ಮೊಬೈಲ್ ಎಸೆದು ತನ್ನ ರೂಮ್ಗೆ ಹೋದಳು. ಆದರೆ ಸೋಂಪಾಲ್ ಮಾತ್ರ ಹಿಂದೆ ಸರಿಯಲಿಲ್ಲ. ಪ್ರತಿದಿನ ಮೊಬೈಲ್ ತೋರಿಸಲು ಶುರು ಮಾಡಿದನು. ರೇಣು ಪದೇ ಪದೇ ಬೇಡ ಎಂದು ಹೇಳಿ ಓಡಿ ಹೋಗುತ್ತಿದ್ದಳು. ಸೋಂಪಾಲ್ ಮಾತ್ರ ಬಿಡುತ್ತಿರಲಿಲ್ಲ. ಕೊನೆಗೆ ಅವಳು ಕೂಡ ಈ ಅಶ್ಲೀಲ ಸಿನಿಮಾಗಳನ್ನು ನೋಡಲು ಶುರು ಮಾಡಿದಳು. ಹೀಗಿರುವಾಗ ಒಂದು ದಿನ ಸೋಂಪಾಲ್ ಅವಳನ್ನು ಮತ್ತೆ ಹತ್ತಿರಕ್ಕೆ ಕರೆದನು. ಇಬ್ಬರು ಸೇರಿ ಮೊಬೈಲ್ ನೋಡತೊಡಗಿದರು. ಅಕಸ್ಮಾತ್ ಆಗಿ ಸೋಂಪಾಲ್ ರೇಣುವಿನ ಕೈಯನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡು ಸವರಲು ಶುರು ಮಾಡಿದನು. ಅವಳ ಕೂದಲನ್ನು ಸರಿ ಮಾಡುತ್ತಾ ಹಣೆ ಮೇಲೆ ಮುತ್ತು ಕೊಟ್ಟನು. ರೇಣು ತಡೆಯುತ್ತಾ, ನೀವೇನು ಮಾಡುತ್ತಿದ್ದೀರಾ, ನಾವು ಹೀಗೆ ಮಾಡಬಾರದು ಎಂದಳು. ಆದರೆ ಸೋಂಪಾಲ್ ಕೇಳಲಿಲ್ಲ. ಹಾಗೆ ಅವರ ಮಧ್ಯೆ ಆ ಆಟ ಮುಂದುವರಿಯಿತು. ಈಗ ರೇಣು ಕೂಡ ಸೋಂಪಾಲ್ಗೆ ಸಹಕರಿಸಲು ಶುರು ಮಾಡಿದಳು. ಸಹಕರಿಸದೆ ಇನ್ನೇನು ಮಾಡಬಲ್ಲಳು. ಈಗ ರೇಣು ಪೂರ್ತಿಯಾಗಿ ಸೋಂಪಾಲ್ ಜೊತೆ ಬೆರೆತು ಹೋಗಿದ್ದಳು. ಅವರಿಬ್ಬರ ಮಧ್ಯೆ ಆ ಅಶ್ಲೀಲ ಆಟ ಸುಮಾರು 2 ವರ್ಷ ನಡೆಯಿತು. ಈಗ ರೇಣುವಿಗೆ 21 ವರ್ಷ ವಯಸ್ಸಾಯಿತು. ಒಂದು ದಿನ ಅವಳು ಹೊರಗಿನಿಂದ ನೀರು ತರುತ್ತಿದ್ದಾಗ ಅಲ್ಲಿನ ಹೆಂಗಸರು ಅವಳನ್ನು ಗಮನಿಸಿದರು. ರೇಣುವಿನ ಹೊಟ್ಟೆ ಸ್ವಲ್ಪ ದಪ್ಪವಾಗಿ ಕಾಣಿಸುತ್ತಿತ್ತು. ಅವರಿಗೆ ಅನುಮಾನ ಬಂದು ರೇಣುವನ್ನು ಕರೆದರು. ನೋಡಿದರೆ ಅವಳು ಕನಿಷ್ಠ 7 ತಿಂಗಳ ಗರ್ಭಿಣಿ ಎಂದು ಅರ್ಥವಾಯಿತು. ರೇಣು, ಇದು ಹೇಗೆ ಆಯಿತು ಎಂದು ಕೇಳಿದರು. ರೇಣು ನಾಚಿಕೆಯಿಂದ ಏನು ಮಾತನಾಡಲಿಲ್ಲ.
ವಿಷಯ ಊರೆಲ್ಲ ಹರಡಿ ಆ ಊರಿನ ಮುಖ್ಯಸ್ಥನು ಕೂಡ ಬಂದನು. ಎಲ್ಲರೂ ಸೇರಿ ರೇಣುವನ್ನು ಪ್ರಶ್ನೆ ಮಾಡಿದರು. ಏನಮ್ಮ ಇದು, ಊರಿನ ಮರ್ಯಾದೆ ಕಳೆಯುತ್ತಿದ್ದೀಯಾ? ಯಾರ ಜೊತೆ ಹೀಗಾಯಿತು? ಯಾರು ಆ ಮನುಷ್ಯ ಎಂದು ಕೇಳಿದರು. ರೇಣು ಭಯಪಟ್ಟು ಜೋರಾಗಿ ಅಳಲು ಶುರು ಮಾಡಿದಳು. ಆಗ ಊರಿನ ಮುಖ್ಯಸ್ಥನು, ಭಯ ಪಡಬೇಡ, ಆಗಿದ್ದು ಹೇಳು ಎಂದು ಕೇಳುತ್ತಾನೆ. ಅಷ್ಟೇ ಅಲ್ಲದೆ ಅವರು ಪೊಲೀಸರನ್ನು ಕೂಡ ಕರೆಯುತ್ತಾರೆ. ಸ್ವಲ್ಪ ಸಮಯದಲ್ಲಿ ಪೊಲೀಸರು ಅಲ್ಲಿಗೆ ಬಂದು ರೇಣುವನ್ನು ಸಿಟಿಯಲ್ಲಿರುವ ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಹೋದರು. ಅಲ್ಲಿ ಪೊಲೀಸರು ಗಟ್ಟಿಯಾಗಿ ಕೇಳಿ ಬೆದರಿಸಿದ್ದರಿಂದ ರೇಣು ಭಯದಿಂದ ಅಳುತ್ತಾ ಸತ್ಯ ಹೇಳಲು ಶುರು ಮಾಡಿದಳು. ಸೋಂಪಾಲ್ ಹೀಗೆ ವಿಡಿಯೋಗಳನ್ನು ತರುತ್ತಿದ್ದನು, ಹೀಗೆ ತೋರಿಸುತ್ತಿದ್ದನು ಮತ್ತು ಸಿನಿಮಾಗಳಲ್ಲಿರುವಂತೆ ಇಬ್ಬರು ಹೀಗೆ ಸಮಯ ಕಳೆದರು ಎಂಬುದನ್ನ ರೇಣು ಪೂರ್ತಿಯಾಗಿ ವಿವರಿಸಿದಳು. ರೇಣುವಿನ ನೋವನ್ನು ಕೇಳಿ ಎಲ್ಲರೂ ಒಂದು ರೀತಿ ಶಾಕ್ ಆದರು. ಪೊಲೀಸರಿಗೂ ಕೂಡ ದಿಕ್ಕು ತೋಚದಂತಾಯಿತು. ಸೋಂಪಾಲ್ ರೇಣು ಜೊತೆ ಹೀಗೆ ಮಾಡಿದ್ದಾನೆಂದು ತಿಳಿದಾಗ ಊರಿನ ಜನರಿಗೂ ತುಂಬಾ ಶಾಕ್ ಆಗಿ ಹೋಯಿತು. ಒಬ್ಬ ಮನುಷ್ಯ ಹೀಗೆ ಮಾಡಲು ಸಾಧ್ಯವೇ ಎಂದು ಯಾರಿಂದಲೂ ನಂಬಲು ಸಾಧ್ಯವಾಗಲಿಲ್ಲ. ಆ ಮನೆಯ ಹೆಸರು ಸಂಪೂರ್ಣವಾಗಿ ಹಾಳಾಯಿತು. ಪೊಲೀಸರು ಸೋಂಪಾಲ್ ನನ್ನು ಅರೆಸ್ಟ್ ಮಾಡಿ ಜೈಲಿಗೆ ಕಳುಹಿಸಿದರು. ಫ್ರೆಂಡ್ಸ್, ಭವಿಷ್ಯದಲ್ಲಿ ಯಾರು ಸಹ ಇಂಥ ತಪ್ಪು ಮಾಡಬಾರದು ಎಂದು ಕೋರ್ಟ್ ಅವನಿಗೆ ಜೀವಾವಧಿ ಶಿಕ್ಷೆ ವಿಧಿಸಿತು. ಆ ನಂತರ ರೇಣು ಮನೆಯಲ್ಲಿ ಒಂಟಿಯಾಗಿ ಇರತೊಡಗಿದಳು. ಕೆಲವು ದಿನಗಳ ನಂತರ ರೇಣುವಿಗೆ ಹೆರಿಗೆ ನೋವು ಬಂತು. ಪಕ್ಕದ ಮನೆಯಾಕೆ ತನ್ನ ಗಂಡನ ಜೊತೆ ಸೇರಿ ರೇಣುವನ್ನು ಆಸ್ಪತ್ರೆಗೆ ಸೇರಿಸಿದಳು. ಅಲ್ಲಿ ಅವಳು ಒಂದು ಗಂಡು ಮಗುವಿಗೆ ಜನ್ಮ ನೀಡಿದಳು. ಆ ನಂತರ ಮಗುವನ್ನು ತೆಗೆದುಕೊಂಡು ಮನೆಯಲ್ಲಿ ಇರತೊಡಗಿದಳು. ಅಂದಿನಿಂದ ರೇಣು ಆ ಮಗುವನ್ನು ತೆಗೆದುಕೊಂಡು ಆ ಮನೆಯಲ್ಲಿ ವಾಸ ಮಾಡತೊಡಗಿದಳು. ಊರಿನ ಜನರು ಆಕೆಯನ್ನು ನೋಡಿ ಹೀಯಾಡಿಸುತ್ತಿದ್ದರು, ಗೇಲಿ ಮಾಡುತ್ತಿದ್ದರು. ಒಂದು ದಿನ ರೇಣು ಬೇಸತ್ತು ಈ ಲೋಕವನ್ನು ಬಿಟ್ಟು ಹೋಗಬೇಕೆಂದು ನಿರ್ಧಾರ ಮಾಡಿದಳು. ಮಗುವನ್ನು ಮನೆಯಲ್ಲಿ ಬಿಟ್ಟು ಕಾಡಿಗೆ ಹೋಗಿ ಮರಕ್ಕೆ ಹಗ್ಗ ಕಟ್ಟಿದಳು. ರೇಣು ಕೂತಿಗೆಗೆ ಹಗ್ಗ ಹಾಕಿಕೊಳ್ಳಲು ಹೋಗುವಾಗ ಅದೇ ಊರಿನಲ್ಲಿದ್ದ ರವೀಂದ್ರ ನೋಡಿದನು. ಜೋರಾಗಿ ಕೂಗುತ್ತಾ ಓಡಿ ಹೋಗಿ ರೇಣುವನ್ನು ಹಿಂದಿನಿಂದ ಹಿಡಿದುಕೊಂಡನು. ಹಗ್ಗವನ್ನು ಎಳೆದು ಬಿಸಾಕಿದನು. ನೀನು ಏನು ಮಾಡುತ್ತಿದ್ದೀಯ ಹುಚ್ಚಿ ಎಂದು ಬೈದನು. ರೇಣು ಜೋರಾಗಿ ಅಳುತ್ತಾ ರವೀಂದ್ರನಿಗೆ ತನ್ನ ಕಥೆಯನ್ನೆಲ್ಲ ಹೇಳಿದಳು. ರವೀಂದ್ರ ಆಕೆಯನ್ನು ಹತ್ತಿರಕ್ಕೆ ಕರೆದುಕೊಂಡು ಅವಳ ಬೆನ್ನು ಸವರುತ್ತಾ, ನನ್ನ ಜೊತೆ ಬಾ, ಇವತ್ತಿನಿಂದ ನೀನು ನನ್ನ ಮನೆಯಲ್ಲಿ ಇರು, ನಿನ್ನ ಮಗುವನ್ನು ಕೂಡ ನನ್ನ ಮನೆಯಲ್ಲಿ ಇಟ್ಟುಕೊಳ್ಳುತ್ತೇನೆ, ಯಾರಾದರೂ ಏನಾದರೂ ಅಂದರೆ ನಾನು ನೋಡಿಕೊಳ್ಳುತ್ತೇನೆ ಎಂದನು. ರವೀಂದ್ರ 40 ವರ್ಷದ ಕೂಲಿ ಕೆಲಸ ಮಾಡುವ ವ್ಯಕ್ತಿ. 1 ವರ್ಷದ ಹಿಂದೆ ಅವನ ಹೆಂಡತಿ ಬೇರೆ ವ್ಯಕ್ತಿಯ ಜೊತೆ ಓಡಿ ಹೋಗಿದ್ದಳು. ಮನೆಯಲ್ಲಿ ಇಬ್ಬರು ಸಣ್ಣ ಹೆಣ್ಣು ಮಕ್ಕಳಿದ್ದರು. ಹಗಲು ರಾತ್ರಿ ಕಷ್ಟಪಟ್ಟು ಮಕ್ಕಳನ್ನು ಸಾಕುತ್ತಿದ್ದನು. ಆದರೆ ಮನೆಯಲ್ಲಿ ಹೆಂಗಸರು ಇಲ್ಲದ ಕೊರತೆ ಎಂತಹುದು ಎಂದು ಅವನಿಗೆ ಚೆನ್ನಾಗಿ ಗೊತ್ತಿತ್ತು. ರವೀಂದ್ರ ರೇಣು ಮತ್ತು ಅವಳ ಮಗುವನ್ನು ಮನೆಗೆ ಕರೆತಂದಾಗ ಅವನ ಮಕ್ಕಳು ಮೊದಲಿಗೆ ಆಶ್ಚರ್ಯಪಟ್ಟರು. ಆದರೆ ರವೀಂದ್ರ ಅವರನ್ನು ಎತ್ತಿಕೊಂಡು, ನೋಡಿ ಮಕ್ಕಳೇ, ಇವತ್ತಿನಿಂದ ನಮ್ಮ ಮನೆಗೆ ಒಬ್ಬ ಹೊಸ ಅತಿಥಿ ಬಂದಿದ್ದಾರೆ. ಇವನು ನಿಮ್ಮ ಪುಟ್ಟ ತಮ್ಮ. ಇವತ್ತಿನಿಂದ ನಾವೆಲ್ಲ ಒಂದೇ ಕುಟುಂಬ ಎಂದು ಹೇಳಿದನು. ಆಗ ಅವನು ರೇಣುವಿಗೆ ಒಂದು ರೂಮ್ ಕೊಟ್ಟನು. ಮಗುವಿಗಾಗಿ ತೊಟ್ಟಿಲು ಕಟ್ಟಿಸಿದನು. ಬೆಳಿಗ್ಗೆ ಎದ್ದು ಮಗುವನ್ನು ಎತ್ತಿಕೊಳ್ಳುತ್ತಿದ್ದನು. ಹಾಲು ಬಿಸಿ ಮಾಡುತ್ತಿದ್ದನು. ರೇಣುವಿಗೆ ಟೀ ಮಾಡಿ ಕೊಡುತ್ತಿದ್ದನು. ಸಾಯಂಕಾಲ ಕೆಲಸದಿಂದ ಸುಸ್ತಾಗಿ ಬಂದರೂ ಮಗುವನ್ನು ಹೆಗಲ ಮೇಲೆ ಕುಳ್ಳಿರಿಸಿಕೊಂಡು ಆಟ ಆಡಿಸುತ್ತಿದ್ದನು. ರಾತ್ರಿ ಮಗು ಹತ್ತರೆ ರವೀಂದ್ರನ ಎದ್ದು ಸಮಾಧಾನ ಮಾಡಿ ರೇಣುವನ್ನು ಮಲಗಲು ಹೇಳುತ್ತಿದ್ದನು. ಹೀಗೆ ಒಂದು ದಿನ ರೇಣುವಿಗೆ ಜ್ವರ ಬಂದು ಹುಷಾರಿರುವುದಿಲ್ಲ. ರವೀಂದ್ರ ರಾತ್ರಿ ಎಲ್ಲ ಅವಳ ಪಕ್ಕದಲ್ಲೇ ಕುಳಿತು ತಲೆ ಒತ್ತುತ್ತಾ ಒದ್ದೆ ಬಟ್ಟೆಯಿಂದ ಒರೆಸುತ್ತಾ ಸೇವೆ ಮಾಡಿದನು. ಇದನ್ನು ನೋಡಿದ ರೇಣು ಕರಗಿ ಹೋದಳು. ಅವಳ ಮನಸ್ಸಿನಲ್ಲಿ ಕೂಡ ರವೀಂದ್ರನ ಮೇಲೆ ಒಂದು ರೀತಿಯ ಅಭಿಮಾನ ಮೂಡಿತು. ಆದ್ರೆ ರವೀಂದ್ರ ಎಂದೂ ಕೂಡ ರೇಣುವನ್ನು ತಪ್ಪಾಗಿ ನೋಡಲಿಲ್ಲ. ಕೇವಲ ಊಟ ಮಾಡಿದ್ಯಾ, ಹುಷಾರಾಗಿದ್ದೀಯಾ ಎಂದು ಮಾತ್ರ ಕೇಳುತ್ತಿದ್ದನು. ಮೆಲ್ಲಗೆ ಮನೆಯಲ್ಲಿ ನಗು ಹರಳಿತು. ನಿಧಾನವಾಗಿ ರವೀಂದ್ರನ ಮಕ್ಕಳು ರೇಣುವಿನ ಹತ್ತಿರ ಆಟ ಆಡುತ್ತಿದ್ದರು. ಅವಳ ಮಗುವನ್ನು ಸಹ ಆಡಿಸುತ್ತಿದ್ದರು. ಹೀಗೆ 8-9 ತಿಂಗಳು ಕಳೆದ ನಂತರ ಒಂದು ದಿನ ಆ ಊರಿನ ಮುಖ್ಯಸ್ಥ ರವೀಂದ್ರನ ಮನೆಗೆ ಬಂದು, ರವೀಂದ್ರ, ರೇಣು ಈಗ ಚೆನ್ನಾಗಿದ್ದಾಳಲ್ವಾ? ಪಕ್ಕದ ಊರಿನಲ್ಲಿ ಒಂದು ಒಳ್ಳೆ ಸಂಬಂಧ ಇದೆ. ಹುಡುಗನಿಗೆ 25 ವರ್ಷ, ಹೆಂಡತಿ ತೀರಿ ಹೋಗಿದ್ದಾಳೆ, ಅವನಿಗೆ ಮಕ್ಕಳಿಲ್ಲ. ರೇಣುವಿಗೆ ಆ ಹುಡುಗನ ಜೊತೆ ಮದುವೆ ಮಾಡೋಣ ಅಂದುಕೊಂಡಿದ್ದೇನೆ. ನಿನ್ನ ಅಭಿಪ್ರಾಯವೇನು? ಅವನು ರೇಣುವಿನ ಮಗುವನ್ನು ಕೂಡ ಒಪ್ಪಿಕೊಳ್ಳುತ್ತಾನೆ ಎಂದನು. ಈ ಮಾತನ್ನು ಕೇಳಿದ ರವೀಂದ್ರ ತಲೆ ತಗ್ಗಿಸಿದನು. ಅವನ ಕಣ್ಣುಗಳು ತೇವವಾದವು, ಗಂಟಲು ನಡುಗಿತು. ಅಧ್ಯಕ್ಷರೇ, ನಿಮ್ಮ ಇಷ್ಟ ಎಂದರು. ಮನೆಯೊಳಗೆ ಹೋಗಿ ಒಂದು ಮೂಲೆಯಲ್ಲಿ ಮೌನವಾಗಿ ಕುಳಿತನು. ಕಣ್ಣುಗಳು ಕೆಂಪಾಗಿದ್ದವು.
ರೇಣು ಇದೆಲ್ಲವನ್ನು ಕೇಳಿಸಿಕೊಂಡಳು. ರವೀಂದ್ರನ ಹತ್ತಿರ ಬಂದು ಮೆಲ್ಲಗೆ ಹೀಗೆ ಬೇಜಾರಾಗಿದ್ದೀರಾ ಎಂದು ಕೇಳಿದಳು. ರವೀಂದ್ರ ಮುಖ ತಿರುಗಿಸಿಕೊಂಡು ಏನಿಲ್ಲ, ನಿನ್ನ ಜೀವನ ಚೆನ್ನಾಗಾಗುತ್ತೆ ಎಂದು ನನಗೆ ತುಂಬಾ ಸಂತೋಷವಾಗಿದೆ ಎಂದನು. ಆದರೆ ಮನಸ್ಸಿನಲ್ಲಿ ರೇಣು ಹೋಗಿ ಬಿಡುತ್ತಾಳೆ ಎಂದು ಅವನಿಗೆ ನೋವಿತ್ತು. ಮಾರನೇ ದಿನ ಪಂಚಾಯಿತಿ ಸೇರಿಸಿದರು. ಊರೆಲ್ಲ ಸೇರಿತು. ಊರಿನ ಮುಖ್ಯಸ್ಥ ಎಲ್ಲರ ಮುಂದೆ ರೇಣುವಿಗೆ ಆ ಹುಡುಗನ ಜೊತೆ ಮದುವೆ ಮಾಡುತ್ತಿದ್ದೇವೆ, ಯಾರಿಗಾದರೂ ಅಭ್ಯಂತರವಿದೆಯೇ ಎಂದು ಕೇಳಿದನು. ಆಗ ಎಲ್ಲರೂ ಕೂಡ ಒಪ್ಪಿದರು. ರೇಣು ಮೌನವಾಗಿ ನಿಂತಿದ್ದಳು. ಆಗ ರೇಣು ಇದ್ದಕ್ಕಿದ್ದಂತೆ ಮುಂದೆ ಬಂದು ಆ ಊರಿನ ಮುಖ್ಯಸ್ಥರ ಎದುರು ನಿಂತಳು. ಕಣ್ಣಲ್ಲಿ ನೀರಿದ್ದರೂ ದನಿಯಲ್ಲಿ ಧೈರ್ಯವಿತ್ತು. ಮುಖ್ಯಸ್ಥರೇ, ನಾನು ಮದುವೆ ಮಾಡಿಕೊಳ್ಳಲು ಇಷ್ಟಪಡುತ್ತೇನೆ, ಆದರೆ ಆ ಹುಡುಗನನ್ನಲ್ಲ ಎಂದಳು. ಆ ಮಾತು ಕೇಳಿ ಎಲ್ಲರೂ ಶಾಕ್ ಆದರು. ಹಾಗಾದರೆ ಯಾರನ್ನು ಮದುವೆ ಆಗುತ್ತೀಯಾ ಎಂದು ಆ ಊರಿನ ಮುಖ್ಯಸ್ಥ ಕೇಳಿದಾಗ ರೇಣು ರವೀಂದ್ರನ ಕಡೆ ನೋಡಿ ನಾನು ರವೀಂದ್ರನನ್ನು ಮದುವೆಯಾಗುತ್ತೇನೆ ಎಂದು ಕಡಖಂಡಿತವಾಗಿ ಹೇಳಿದಳು. ಪಂಚಾಯಿತಿಯಲ್ಲಿ ಕೋಲಾಹಲ ಉಂಟಾಯಿತು. ರವೀಂದ್ರ ಆಶ್ಚರ್ಯಚಕಿತನಾದನು. ಆಗ ಊರಿನ ಮುಖ್ಯಸ್ಥ, ಈ ಹುಡುಗಿ ಅವನು ನಿನಗಿಂತ ವಯಸ್ಸಿನಲ್ಲಿ ತುಂಬಾ ದೊಡ್ಡವನು, ಅವನಿಗೆ 40 ವರ್ಷ ದಾಟಿದೆ, ನಿನಗಿನ್ನು 21 ವರ್ಷ, ಅವನು ನಿನ್ನ ತಂದೆಯ ವಯಸ್ಸಿನವನು ಎಂದು ಹೇಳುತ್ತಾನೆ. ಆಗ ರೇಣು, ತಂದೆಯ ವಯಸ್ಸಿನವರೇ ಆಗಿರಬಹುದು, ಆದರೆ ತಂದೆಯಲ್ಲವಲ್ಲ. ಯಾವ ಮನುಷ್ಯ ನನ್ನನ್ನು ಮತ್ತು ನನ್ನ ಮಗುವನ್ನು ತನ್ನ ಮನೆಯಲ್ಲಿ ಸೇರಿಸಿಕೊಂಡನೋ, ನನ್ನ ಕಷ್ಟದ ಸಮಯದಲ್ಲಿ ರಾತ್ರಿಯೆಲ್ಲ ಎಚ್ಚರವಿದ್ದು ಸೇವೆ ಮಾಡಿದನೋ, ನನ್ನ ಮಗುವನ್ನು ಸ್ವಂತ ಮಗುವಿನಂತೆ ನೋಡಿಕೊಂಡನೋ, ಎಂದಿಗೂ ಕೂಡ ಆ ವ್ಯಕ್ತಿ ನನ್ನ ಕಡೆ ತಪ್ಪಾಗಿ ನೋಡಲಿಲ್ಲ. ಅಂತ ಮನುಷ್ಯನಿಗೆ 40 ವರ್ಷವಾಗಿದ್ದರೆ ಏನಂತೆ? ನನ್ನ ದೃಷ್ಟಿಯಲ್ಲಿ ಅವನೇ ಪ್ರಪಂಚದಲ್ಲಿರುವ ನಿಜವಾದ ಮತ್ತು ಪರಿಶುದ್ಧವಾದ ಗಂಡಸು. ನಾನು ಅವನ ಜೊತೆಗೆ ಸಂತೋಷವಾಗಿರುತ್ತೇನೆ, ಅವನ ಮನೆಯಲ್ಲಿ ಇರುತ್ತೇನೆ. ನಾನು ಮದುವೆಯಾದರೆ ರವೀಂದ್ರನ ಜೊತೆಗೆ, ಇಲ್ಲದಿದ್ದರೆ ನಾನು ಎಲ್ಲಿಗೂ ಹೋಗಲ್ಲ ಎಂದು ಹೇಳಿದಳು. ಎಲ್ಲರ ಕಣ್ಣು ಒದ್ದೆಯಾಯಿತು. ರವೀಂದ್ರನ ಕಣ್ಣಲ್ಲಿ ನೀರು ಬಂತು. ಆಗ ಊರಿನ ಮುಖ್ಯಸ್ಥ ನಕ್ಕು, ಹುಡುಗಿ, ನಿನ್ನ ಇಷ್ಟ ಅದೇ ಆಗಿದ್ದರೆ ಇವತ್ತಿನಿಂದ ರವೀಂದ್ರ ನಿನ್ನ ಗಂಡ ಎಂದನು. ಆಗ ದೇವಸ್ಥಾನದಲ್ಲಿ ರೇಣು ಮತ್ತು ರವೀಂದ್ರನ ಮದುವೆ ತುಂಬಾ ಸಿಂಪಲ್ ಆಗಿ ನಡೆಯಿತು. ಹೀಗೆ ಇವರಿಬ್ಬರು ತಮ್ಮ 3 ಮಕ್ಕಳೊಂದಿಗೆ ಸಂತೋಷವಾಗಿ ಬದುಕತೊಡಗಿದರು. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡಿ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವ ಮೂಲಕ ಇನ್ನೂ ಹೆಚ್ಚಿನ ವಿಡಿಯೋ ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.